ಶರಣರು ಒಂದು ಮಾತು ಬರೀತಾರೆ, ಉಪ್ಪು ಹುಟ್ಟಿತ್ತು ನೀರಿನಲ್ಲಿ, ಆಣೆಕಲ್ಲು ಹುಟ್ಟಿತ್ತು ನೀರಿನಲ್ಲಿ, ಮುತ್ತು ಹುಟ್ಟಿತ್ತು ನೀರಿನಲ್ಲಿ. ಉಪ್ಪು ಕರಗಿತ್ತು ನೀರಿನಲ್ಲಿ, ಆಣೆಕಲ್ಲು ಕರಗಿತ್ತು ನೀರಿನಲ್ಲಿ, ಮುತ್ತು ಕರಗದೆ ಎದ್ದುನನ್ನು ಕಂಡು ಬೆರಗಾದೆನ್ನಯ್ಯ ಗುಹೇಶ್ವರ ಅಂತ ಅಲ್ಲಮ ಪ್ರಭುದೇವರು ಹೇಳಿದ ಮಾತು. ಉಪ್ಪು ಎಲ್ಲಿ ಹುಟ್ಟತೈತಿ? ಭಾಳ ಜನರು ಯೋಚನೆ ಮಾಡಿದರೆ ಉಪ್ಪು ಸಮುದ್ರದ ನೀರಿನೊಂದಿಗೆ ಮಣ್ಣಿನೊಂದಿಗೆ ಬೆರೆತು ಉಪ್ಪಾಗಿರ್ತೈತಿ. ಉಪ್ಪು ಹುಟ್ಟೋದು ನೀರಿನೊಳಗೆ. ಮತ್ತು ಉಪ್ಪು ಎಲ್ಲಿ ಕರಗ್ತೈತಿ? ನೀರಿನೊಳಗೆ ಉಪ್ಪು ಕರಗ್ತೈತಿ. ಉಪ್ಪು ಹುಟ್ಟೋದು ನೀರಿನೊಳಗೆ, ಉಪ್ಪು ಕರಗೋದು ನೀರಿನೊಳಗೆ. ಆಣೆಕಲ್ಲು ಹುಟ್ಟಿತ್ತು ನೀರಿನಲ್ಲಿ, ಆಣೆಕಲ್ಲು ಕರಗಿತ್ತು ನೀರಿನಲ್ಲಿ. ಆಣೆಕಲ್ಲು ಅಂದ್ರೆ ಭಾಳ ರಭಸವಾಗಿ ಮಳೆಯಾಗುವಾಗ ಇಟ್ಟಿಟ್ಟು ಕಣ್ಣಿ ಬರ್ಪಿನ ಕಣ್ಣು ಅಂತ ಬೀಳ್ತಾವಲ್ಲ, ಅದು ಆಣೆಕಲ್ಲು. ಎಲ್ಲಿ ಹುಟ್ಟತೈತಿ? ಅದು ನೀರೊಳಗೆ ಹುಟ್ಟತೈತಿ. ಮತ್ತು ಎಲ್ಲಿ ಕರಗ್ತೈತಿ? ಅದು ನೀರೊಳಗೆ ಕರಗ್ತೈತಿ. ಮುತ್ತು ಹುಟ್ಟಿತ್ತು ನೀರಲ್ಲಿ, ಮುತ್ತು ಕರಗದೇ ಇರುವುದನ್ನು ನೋಡಿ ಬೆರಗಾದೆನು ಗುಹೇಶ್ವರ. ಮುತ್ತು ಎಲ್ಲಿ ಹುಟ್ಟತೈತಿ? ಈಗ ನೀವೆಲ್ಲ ಪ್ಲಾಸ್ಟಿಕ್ ಮುತ್ತುಗಳೆಲ್ಲ ಫ್ಯಾಕ್ಟ್ರಿ ಒಳಗೆ ಹುಟ್ಟತಾವೆ. ಅವನ್ನ ತೊಗೊಂಡಿಲ್ಲ ಶರಣರು. ಆಗಿನ ಕಾಲದಾಗ ಫ್ಯಾಕ್ಟ್ರಿಗಳು ಇದ್ದಿದ್ದಿಲ್ಲ, ಆರ್ಟಿಫಿಷಿಯಲ್ ಪರ್ಲ್ಸ್ ಇದ್ದಿದ್ದಿಲ್ಲ. ಆವಾಗ ಸಮುದ್ರ ಕೆಳಗೆ ಇಳದೇ ತೆಗಿಬೇಕು ಮುತ್ತುಗಳನ್ನ. ಕಪ್ಪೆ ಚಿಪ್ಪಿನಲ್ಲಿ ಹುಟ್ಟಿರ್ತಕ್ಕಂಥ ಮುತ್ತುಗಳನ್ನ ತೆಗೆದೇ ಧರಿಸ್ಕೋಬೇಕು. ಅಂಥ ಮುತ್ತು ಎಲ್ಲಿ ಹುಟ್ಟತೈತಿ ಅಂದ್ರೆ ನೀರಿನೊಳಗೆ ಮುತ್ತು ಹುಟ್ಟತೈತಿ. ಆದ್ರೆ ನೀರಾಗ ಹಾಕಿದರೆ ಕರಗಂಗಿಲ್ಲ. ಹಂಗೆ ಈ ಪ್ರಪಂಚದೊಳಗೆ ಭಾಳಷ್ಟು ಜನ ಹುಟ್ಟುತ್ತಾರೆ. ಉಪ್ಪಿನಂಗೆ ಹುಡ್ತಾರೆ, ಉಪ್ಪಿನಂಗೆ ಕರಿ ಹೋಗ್ತಾರೆ. ಆಣೆಕಲ್ಲಿನಂಗೆ ಹುಡ್ತಾರೆ, ಆಣೆಕಲ್ಲಿನಂಗೆ ಕರಿ ಹೋಗ್ತಾರೆ. ಮುತ್ತಿನಂಗೆ ಹುಟ್ಟಿ ಭಾಳಷ್ಟು ದಿವಸ ಇರೋರು ಯಾರಂದ್ರೆ ಗಂಗಾಧರ ಸ್ವಾಮಿಗಳು, ಚೆನ್ನಬಸವೇಶ್ವರು, ಅಲ್ಲಮ ಪ್ರಭುದೇವರು, ಬಸವಣ್ಣನವರಲ್ಲಿ. ತಮಗಾಗಿ ಬದುಕೋರು, ತಮಗಾಗಿ ಬದುಕೋದು ಜೀವನ ಅಷ್ಟೇ. ಅದು ನಮಗಾಗಿ ನಾವು ಬದುಕೋದು ಜೀವನ, ಪರರಿಗಾಗಿ ಬದುಕೋದು ಅದು ಬಹಳ ವಿಶೇಷವಾಗಿರ್ತಕ್ಕಂಥ ಜೀವನ. ಅದು ಸಾಮಾನ್ಯರಿಗೆ ಬರುವುದಿಲ್ಲ. ಅದು ಜನರಿಗಾಗಿ, ಸಮಾಜಕ್ಕಾಗಿ, ಭಕ್ತರಿಗಾಗಿ ತಮ್ಮ ತನು ಮನಧನವನ್ನು ಸವಿಸಿರ್ತಕ್ಕಂಥವ್ರು ಸ್ಮರಣ ಪಟದೊಳಗೆ ಉಳಿತಾರೆ. ನಮಗೆಲ್ಲ ಇವತ್ತು ಯಾಕೆ ಗಂಗಾಧರ ಸ್ವಾಮಿಗಳು ನೆನೆಸೋದು ಅಂದರೆ, ಗಂಗಾಧರ ಸ್ವಾಮಿಗಳು ತಮ್ಮ ಸಲುವಾಗಿ ತಾವು ಬದುಕಿಲ್ಲ, ಅವ್ರು ಈ ಊರಿನ ಸಲುವಾಗಿ, ಊರ ಜನರ ಸಲುವಾಗಿ, ಈ ಮಠದ ಸಲುವಾಗಿ ಬದುಕ್ಯಾರ ಅಂತ ಹೇಳ್ಕೊಂಡು ಅವ್ರನ್ನೆಲ್ಲ ನಾವು ಸ್ಮರಣೆ ಮಾಡ್ತೇವೆ. ಅದಕ್ಕೆ ಬದುಕು ಸುಂದರ ಆಗಬೇಕಾದ್ರೆ, ಬದುಕನ್ನು ಬಹಳಷ್ಟು ಜನ ನೆನೆಸ್ಕೋಬೇಕಾದ್ರೆ, ನೆನೆಸುವಂಗೆ ನಾವು ಜೀವನ ಮಾಡಿದರೆ ಮಾತ್ರ ನೆನೆಸ್ತಾರಲ್ಲ. ಅದಕ್ಕೆ ಎರಡು ನಮೂನಿ ಜನ ಸಿಗ್ತಾರೆ ಜಗತ್ತಿನೊಳಗೆ. ಒಬ್ಬರು ಮಣ್ಣನ್ನು ಆಳಿದವರು, ಇನ್ನೊಬ್ಬರು ಮನಸ್ಸನ್ನು ಆಳಿದವರು. ಮಣ್ಣನ್ನು ಆಳಿರ್ತಕ್ಕಂಥ ಮಹಾರಾಜರು, ಮಂತ್ರಿಗಳು ಏನೇನು ಆಗಿರ್ತಾರೆ, ಅವರೆಲ್ಲ ಮಣ್ಣಿನೊಳಗೆ ಮಣ್ಣಾಗಿ ಹೋಗ್ಬಿಡ್ತಾರೆ. ಆದರೆ ಜನರ ಮನಸ್ಸಿನಾಗಿರೋರು ಅಲ್ಲೊಬ್ಬರು ಇಲ್ಲೊಬ್ಬರು. ನಮ್ಮ ಶಹಾಪುರ ನಗರದ ಜನರ ಮನಸ್ಸಿನೊಳಗಿದ್ದಾವ ಗಂಗಾಧರ ಸ್ವಾಮಿ, ಇನ್ನೊಬ್ಬ ಮಹಾಲಿಂಗ ಸ್ವಾಮಿ. ನೀವೆಲ್ಲ ನೋಡಿರ್ಬೇಕು, ಗದ್ಗೆ ಮಹಾಲಿಂಗ ಸ್ವಾಮಿಗಳು. ಜನರಿಗೆಲ್ಲ ಒಳ್ಳೇದು ಮಾಡಿದವರು, ಜನರಿಗೆಲ್ಲ ಒಳ್ಳೆ ಹೇಳಿದವರು. ಯಾರಿಗೇನು ಯಾರಿಗೇನು ಭಾಷಣ ಮಾಡಿಲ್ಲ, ಏನು ಅವರು ದೊಡ್ಡ ದೊಡ್ಡ ಕತ್ತಿ ಹೇಳಿಲ್ಲ, ವೇದ ಹೇಳಿಲ್ಲ, ಆಗಾಮ ಹೇಳಿಲ್ಲ. ಅವರು ಸುಮ್ಮನೆ ನಡೆದ್ರು ಅಷ್ಟೇ. ಅವರು ಹ್ಯಾಂಗೆ ನಡೆದಂದ್ರೆ ತಮ್ಮಷ್ಟಕ್ಕೆ ತಾವ ನಡೆದಿರೋದು, ಮತ್ತೊಬ್ಬರಿಗೆ ಉಪದೇಶ ಮಾಡಲಿಲ್ಲ ಅವರು. ಆದ್ರೆ ಅವ್ರು ಬರಕ್ಕೆ ಎಷ್ಟು ಆದರ್ಶ ಆಗೈತೆ ಅಂದ್ರೆ ಇವತ್ತಿಗೂ ಅವ್ರನ್ನೆಲ್ಲ ನೆನೆಸ್ತೀವಿ ಅಂತಂದ್ರೆ ಅವರು ಆದರ್ಶವಾಗಿರ್ತಕ್ಕಂಥ ಬದುಕನ್ನು ಸಾಗಿಸಿದ್ರು ಅಂತ ತಿಳ್ಕೊಂಡು ನಾವೆಲ್ಲ ಅವ್ರ ಸ್ಮರಣೆ ಮಾಡ್ತೀವಿ. ಹಾಗೆ ಗಂಗಾಧರ ಸ್ವಾಮಿಗಳನ್ನು ನೀವು ನೋಡಿರ್ಬೇಕು ಭಾಳಷ್ಟು ಜನ. ನಾನು ನೋಡಿಲ್ಲ, ಆದ್ರೆ ಬಸವೇಶ್ವರರು ಭಾಳಷ್ಟು ನೋಡ್ಯಾರ. ಜೊತೆಗೆ ಅವರವರು ಭಾಳ ಒಡನಾಟಿತ್ತಂಥವ್ರದ್ದು. ಆದ್ರೆ ಒಬ್ಬ ಭಾಳ ಸರಳತೆಯ ಸಂತವ. ಎಷ್ಟು ಸರಳರಿದ್ರು ಅಂದ್ರೆ ನೀವೆಲ್ಲ ಅರ್ಥ ಮಾಡ್ಕೋರಿ. ಈ ಊರೊಳಗೆ ಯಾರು ಕರೀಲಿ ಬಿಡಲಿ, ಯಾರ ಮನೆಗೆ ಕರೀಲಿ, ಕರೀದೇ ಇರಲಿ, ನಾವು ಸ್ವಾಮಿಯಪ್ಪ ಹೋಗೋದು ಧರ್ಮನಂತ ತಾವ್ ಹೋಗೋದು ಮನೆಗೆ. ಇಂಥ ಸರಳತೆ ಜಗತ್ತಿನಾಗ ಯಾರಿಗೆ ಬರಲ್ರಿ ತಿಳ್ಕೊಡ್ರಿ ನೀವು. ಈಗ ಕರೆದ್ರೆ ಸ್ವಾಮಿಗಳು ಬರೋಂಗಿಲ್ಲ ಯಾರ ಮನೆಗೆ, ಮತ್ತು ಕರೀಲಾರ್ದೇ ಒಬ್ಬ ಮಠದ ಸ್ವಾಮಿ ಬರ್ತಾನಂದ್ರೆ ಅವ್ನು ಎಷ್ಟು ದೊಡ್ಡ ಮನುಷ್ಯ ಇರಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು. ಹಂಗೆ ಅವರು ಜೀವನ ಪರ್ಯಂತರವಾಗಿ ಯಾರಿಗೆ ಕೆಟ್ಟದ್ದು ಮಾಡಲಿಲ್ಲ, ಸಮಾಜಕ್ಕೆ ಕೆಟ್ಟದ್ದು ಮಾಡಲಿಲ್ಲ, ವ್ಯವಸ್ಥೆ ಕೆಟ್ಟದ್ದು ಮಾಡಲಿಲ್ಲ, ಯಾವ ವ್ಯಕ್ತಿಗೂ ಕೆಟ್ಟದ್ದು ಮಾಡಲಿಲ್ಲ. ಅವರಿದ್ದರು ಹ್ಯಾಂಗಿದ್ರು ಅಂದರೆ ಎಲ್ಲರಿಗೆ ಬೆಲ್ಲದಂಗಿದ್ದರು. ಈ ಮಠಕ್ಕಾಗಿ ಬಡದಾಡಿದರು, ಈ ಮಠಕ್ಕಾಗಿ ಹೋರಾಟ ಮಾಡಿದರು, ಈ ಮಠವನ್ನು ಸಾರ್ವಜನಿಕ ರಂಗದೊಳಗೆ ಇದೊಂದು ಉಳಿಸಿದರು. ಒಂದು ಅಮೋಘವಾಗಿ ಮಾಡಿರ್ತಕ್ಕಂಥ ಕೆಲಸ ಅದು ಸಣ್ಣದಲ್ಲ ಅಂತ ತಿಳ್ಕೊಂಡು ನಾವೆಲ್ಲ ಭಾವಿಸ್ಕೋಬೇಕು. ಅಂತಹ ಸರಳ ಸಹಜವಾಗಿ ಬದುಕಿರ್ತಕ್ಕಂಥ ಗಂಗಾಧರ ಸ್ವಾಮಿಗಳಂಥವ್ರು ಸಿಗೋದು ಭಾಳ ಅಪರೂಪ, ಭಾಳ ಅಪರೂಪ ಅಂಥವ್ರು ಸಿಗೋದು. ಅಂಥ ಅಪರೂಪದ ಸ್ವಾಮಿ ಈ ನೆಲದೊಳಗೆ, ಈ ಊರೊಳಗೆ ಅಡ್ಡಾಡಿ ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಪ್ರೀತಿ ಮಾಡಿ, ನಿಮ್ಮನ್ನು ಒಳ್ಳೆ ಬೋಧನೆ ಮಾಡಿ,
ನಿಮ್ಮ ಜೊತೆಗಿದ್ದು ಹೋಗಿರ್ತಕ್ಕಂಥವ್ರು ಅವ್ರ ಸ್ಮರಣೆ ಮಾಡೋದು ನಮ್ಮದೆಲ್ಲ ಕರ್ತವ್ಯ ಅಂತ ತಿಳ್ಕೊಂಡು ನಾವು ಭಾವಿಸ್ಕೋಬೇಕು. ಜೀವನ ಅಂದರೆ ಸುಂದರವಾಗಿರಬೇಕು, ಒಳ್ಳೆಯವ್ರನ್ನ ನೆನೆಸ್ಬೇಕು, ಒಳ್ಳೆಯದನ್ನು ಕೇಳಬೇಕು. ಅವ್ರ 29ನೇ ಪುಣ್ಯ ಸ್ಮರಣೆ ನಿಮಿತ್ತವಾಗಿ ಇಲ್ಲಿ ವಿಷಯ ಇಟ್ಟಿದ್ದು ವಚನ ಸಂಸ್ಕೃತಿ. ಬಹುಶಃ ವಚನ ಅಂದ್ರೆ ಮಾತುಗಳು, ವಚನ ಮಾತು. ನಾವು ಆಡಿವೆಲ್ಲ ಮಾತುಗಳು, ಶರಣರ ಆಡಿ ಮಾತುಗಳೆಲ್ಲ ವಚನಗಳು. ಇವತ್ತು ವಚನ ಸಂಸ್ಕೃತಿ ಅವಶ್ಯಕತೆ ಭಾಳ ಇದೆ. ಇವತ್ತೆಲ್ಲ ನೋಡ್ರಿ ನಮ್ಮ ಮನೆಯೊಳಗೆ ಎಲ್ಲ ಪಾಶ್ಚಾತ್ಯೀಕರಣದ ಪ್ರಭಾವದಿಂದ ನಮ್ಮ ಮಕ್ಕಳಿಗೆ ವಿಭೂತಿ ಅಂದ್ರೆ ಗೊತ್ತಿಲ್ಲ. ಆದರೆ ಈ ಊರು ಚಲೋ ಭಾಳ, ನಮ್ಮ ಊರು ಶಾಪುರ್ ಭಾಳ ಚಲೋ. ಯಾಕಂದ್ರೆ ಇಲ್ಲಿ ಭಾಳಷ್ಟು ಸಂಸ್ಕಾರಯುತ ಮನೆಗಳದಾವೆ. ಇವತ್ತಿಗೂ ಎಷ್ಟೋ ಮನೆಯೊಳಗೆ ಮಕ್ಕಳು ಹೊರಗೆ ಏನೇ ಮಾಡಲಿ, ಆದ್ರೆ ಮನೆಯೊಳಗೆ ಮಾತ್ರ ಸಂಸ್ಕಾರ ಭರಿತರಾಗಿದ್ದಾರೆ. ಅದಕ್ಕೆ ಯಾಕಂತಂದ್ರೆ ಇಲ್ಲಿ ಶಾಪುರದೊಳಗೆ ಇಷ್ಟು ಸಂಸ್ಕೃತಿ ಉಳಿಬೇಕಾಗಿತ್ತಂದ್ರೆ ಇಲ್ಲಿ ಮಠಗಳ ಕಾರಣ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನೀವು. ನಮ್ಮ ಗದ್ದಿಗೆ ಆಗಲಿ, ಈ ಮಠಗಳು ಇರ್ತಕ್ಕಂಥ ಎಲ್ಲ ಮಠಗಳಾಗಲಿ ಒಂದಿಲ್ಲೊಂದು ಸಾಮಾಜಿಕ ಚಟುವಟಿಕೆ, ಒಂದಿಲ್ಲೊಂದು ಧಾರ್ಮಿಕ ಚಟುವಟಿಕೆ ಮಾಡೋದ್ರ ಮುಖಾಂತರ ನಿಮಗೆಲ್ಲ ಈ ಸಂಸ್ಕಾರ ಐತಿ ಅಂತ ತಿಳ್ಕೊಂಡು ನಾನು ಭಾವಿಸ್ಕೋತೇನೆ. ಅದಕ್ಕೆ ಇವತ್ತು ಯುವ ಸಂಸ್ಕೃತಿ, ಇವತ್ತು ನಮ್ಮ ಮಕ್ಕಳು ಮನೆಯಿಂದ ಹೊರಗೆ ಹೋಗಿ ಏನು ಮಾಡ್ತಾರೆ ಗೊತ್ತಿಲ್ಲ. ಅಂಥ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು. ಅದು ವಚನ ಸಂಸ್ಕೃತಿ. ವಚನ ಸಂಸ್ಕೃತಿ ಅಂದರೆ ಶರಣರು ಈ ನಾಡಿಗೆ ಬಿಟ್ಟು ಹೋಗಿರ್ತಕ್ಕಂಥ ಭವ್ಯವಾದ ಒಂದು ಸಂಸ್ಕೃತಿ. ನಮ್ಮ ದೇಶದೊಳಗೆ ಭಾಳಷ್ಟು ಸಂಸ್ಕೃತಿ ಅದಾವೆ. ಹರಪ್ಪ ಮೆಹೆಂಜೋದಾರೊಂದು ಹಿಡ್ಕೊಂಡು ಸಂಸ್ಕೃತಿ ಅದಾವೆ. ಭಾರತ ಅತ್ಯಂತ ಶ್ರೀಮಂತ ಸಂಸ್ಕೃತಿ ಹೊಂದಿರತಕ್ಕಂಥ ಜಗತ್ತಿನ ಒಂದು ರಾಷ್ಟ್ರ ಇದು. ಇಲ್ಲಿ ನೋಡ್ರಿ, ನಾವು ಎಷ್ಟು ಮಂದಿ ಇದ್ದೀವಿ ಅಷ್ಟು ದೇವ್ರುಗಳದಾವೆ. ಸ್ವಲ್ಪ ಯೋಚನೆ ಮಾಡಿರಿ ನೀವು. ನಾವು ಎಷ್ಟು ಮಂದಿ ಇದ್ದೀವಿ ಅಷ್ಟು ದೇವ್ರುಗಳದಾವೆ. ನಾವು ಎಷ್ಟು ಮಂದಿ ಇದ್ದೀವಿ ಅಷ್ಟು ಧರ್ಮಗಳದಾವೆ. ನಮ್ಮೆಲ್ಲ ಜನ ಸ್ವಲ್ಪ ಕಾಸಿಗೆ, ಗೋಕರ್ಣಕ್ಕೆ, ರಾಮೇಶ್ವರ ಕರ್ಕೊಂಡು ಹೋಗ್ರಿ, ಎಷ್ಟು ಮುಗ್ಧದಾರಂದ್ರೆ ಆ ಸಮುದ್ರ ದಡ್ಡಾಗ ಚಂದ ಒಂದು ಕಲ್ಲಿತ್ತಂತ ತಂದು ಪೂಜೆ ಮಾಡ್ತಾರೆ. ಯಾಕೆ ಹೇಳೋದಂದ್ರೆ ನಮ್ಮ ಕಲ್ಲಿನಲ್ಲಿ ಸಂಸ್ಕೃತಿ, ಮರಗಳಲ್ಲಿ ಸಂಸ್ಕೃತಿ, ಮರಗಳಲ್ಲಿ ದೇವರು ಕಾಣ್ತೇವೆ, ಕಲ್ಲುಗಳಲ್ಲಿ ದೇವರು ಕಾಣ್ತೇವೆ. ಕಣ್ಣು ತೆಗೆದು ನೋಡ್ರೆ ಏನು ನೋಡ್ತೀವಿ ಎಲ್ಲ ದೇವ್ರ ಸ್ವರೂಪ ಅಂತ ತಿಳ್ಕೊಂಡು ಭವ್ಯ ಸಂಸ್ಕೃತಿ ಅಂದ್ರೆ ಅದು ಭಾರತೀಯ ಸಂಸ್ಕೃತಿ. ಜೊತೆಗೆ ನಮ್ಮ ನಾಡಿನೊಳಗೆ ಕರ್ನಾಟಕದೊಳಗೆ ಬಿಟ್ಟು ಹೋಗಿರ್ತಕ್ಕಂಥ ಸಂಸ್ಕೃತಿ ಅಂದ್ರೆ ಅದು ಬಸವಾದಿ ಶರಣರು ನೀಡಿರ್ತಕ್ಕಂಥ ಯಾವ ಕಾಲಕ್ಕೂ ಮೌಲ್ಯಯುತವಾಗಿರ್ತಕ್ಕಂಥ ಸಂಸ್ಕೃತಿ ಅಂದ್ರೆ ವಚನ ಸಂಸ್ಕೃತಿ, ಬಸವ ಸಂಸ್ಕೃತಿ ಅನ್ನೋದನ್ನು ತಾವೆಲ್ಲ ಗಮನವಿಟ್ಟು ಕೇಳಬೇಕು. ಅದಕ್ಕೆ ನಾಳೆಗೆ 7:15 ಬರ್ರಿ. ಯಾಕಂದ್ರೆ ಇದು ನೋಡ್ರಿ, ಯಾವ ಪುಣ್ಯಕಥೆಗಳು, ಪ್ರವಚನಗಳು, ಪುರಾಣ ಇವೆಲ್ಲ ಜನರಿಗೆ ಒಂಥರ ಅಲರ್ಜಿ ಆಗಿಬಿಟ್ಟಾವ. ಹಂಗೆ ತಿಳ್ಕೊಬೇಡ್ರಿ. ಅವು 8 ದಿವ್ಸ ನೋಡೋದು ರೀ, ಟಿ ವಿ 8 ದಿವ್ಸ ನೋಡೋದು, ಅದೇ ಉಂಡಿದ್ದು ಉಣ್ಣೋದು, ತಿಂದಿದ್ದು ತಿನ್ನೋದು, ಹಣ ಗಳಿಕೆ, ಇದರೊಳಗೆ ಹೋಗ್ಬಾರ್ದು ಜೀವನದೊಳಗೆ ಸ್ವಲ್ಪ ನೆಮ್ಮದಿ ಬೇಕು ಅಂದ್ರೆ, ಶಾಂತಿ ಬೇಕು ಅಂದ್ರೆ ಈ ಆಧ್ಯಾತ್ಮಿಕ ಮೊರೆ ಹೋಗಬೇಕಾಗ್ತದೆ. ಆ ನಿಟ್ಟಿನೊಳಗೆ ಇವತ್ತು ಮಠಗಳಿರೋದು, ಗುರುಗಳಿರೋದು, ಸ್ವಾಮಿಗಳಿರೋದು ಇವೆಲ್ಲ ಜನರಿಗೆ ಉತ್ತಮ ಸಂಸ್ಕಾರ ಕೊಡುವ ಸಲುವಾಗಿಯೇ ಇವೆಲ್ಲ ಬೆಳೆಸ್ಕೊಂಡು ಬಂದಿರತಕ್ಕಂಥ ಒಂದು ಪರಂಪರೆಗಳನ್ನೋದನ್ನು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾಳೆಯಿಂದ 7:15 ಕರೆಕ್ಟ್ 8:15, 9 ಗಂಟೆಗೆ ಸಾಧ್ಯದಷ್ಟು ಕ್ಲೋಸ್ ಮಾಡ್ತೀವಿ, ಹೆಚ್ಚಿಗೆ ಮಾಡೋಂಗಿಲ್ಲ. ಅದಕ್ಕೆ ಬರುವಾಗ ನೀವು ಒಬ್ಬೊಬ್ಬರನ್ನ ಕರ್ಕೊಂಬರ್ರಿ. ಯಾಕೆ ಹೇಳ್ತೀನಿ ಅಂದ್ರೆ ತಿಳ್ಕೊರಿ, ಸುಮ್ಮನೆ ಅಲ್ಲಿ ಕಟ್ಟಿ ಮೇಲೆ ಕೂತು ಊರು ಸುದ್ದಿ ಮಾತಾಡಿ ತಲೆ ಹೊಲಸು ಮಾಡ್ಕೊಳ್ಳೋಕಿನ್ನ ಬಾ ಪೈಲ್ ಮಾಡಿದಾಗ ಪ್ರವಚನ ಹೇಳ್ತಾರೆ. ಅಪ್ಪ ಅವ್ರು ಎಂಥ ಚಲೋ ಬಂದಾರ, ಚಂದ ಪ್ರವಚನ ಹೇಳ್ತಾರೆ, 1 ತಾಸು ಸತ್ಸಂಗ ಮಾಡೋಣ ಅಂತ ತಿಳ್ಕೊಂಡು ಕರ್ಕೊಂಬರ್ಬೇಕು. ಯಾಕಂದ್ರೆ ಇವು ಏನಿರ್ತದೆ ಗೊತ್ತೇನ್ರಿ, ಇದು ಆಧ್ಯಾತ್ಮಿಕ ಅಂದ್ರೆ ಈ ಕಬ್ಬು ತಿಂತೀರಿಲ್ಲ, ಕಬ್ಬು ಮ್ಯಾಲಿನಿಂದ ಕೆಳಗೆ ತಿಳ್ಕೊತ ಬರೋದು ಒಂದು ರೀತಿ, ಮತ್ತು ಕೆಳಗಿನಿಂದ ಮ್ಯಾಲೆ ತಿನ್ಕೋತ ಹೋಗೋದು ಒಂದು ರೀತಿ. ಇವು ಮನೋರಂಜನೆ, ಟಿ ವಿ, ನಾಟಕ, ಸಿನಿಮಾ ಇವೇನು ಮನೋರಂಜನೆ ಇರ್ತಾವಲ್ಲ, ಕಣ್ಣಿಗೆ ಮನೋರಂಜನೆ ಮಾಡೋವು, ಇವೆಲ್ಲ ಕಬ್ಬು ಕೆಳಗಿನಿಂದ ಮ್ಯಾಲೆ ತಿನ್ಕೋತ ಹೋಗೋದು. ಮೊದಲು ಭಾಳ ರುಚಿ ಹತ್ತವ ನೋಡ್ಕೋತ ನೋಡಿ ಕೊನೆಗೆ ಸಪ್ಪಗಾಗಿಬಿಡ್ತಾವೆ. ಹೌದಲ್ಲ? ಆಧ್ಯಾತ್ಮಿಕ ಹಂಗಲ್ಲ, ಮ್ಯಾಲಿನಿಂದ ಕೆಳಗೆ ತಿನ್ಕೋತ ಬರೋದು, ಮ್ಯಾಲೆ ಸಪ್ಪಗಿರ್ತದೆ ಕಬ್ಬು. ಹೌದಿಲ್ಲ? ಇದು ಆಧ್ಯಾತ್ಮಿಕನೂ ಇರ್ತದೆ. ಮೊದಲು ಸಪ್ಪಗೆ ಅನ್ನಿಸ್ತವೆ, ಏನು ಬಿಡು ಅಲ್ಲೇನು ಹೋಗೋದು ಬಿಡು, ಅದೇ ಕತ್ತಿ ಅದೇ ಮಾತು ಹೇಳ್ತಾರೆ ಅಂತ ಅನ್ಕೋತಾವು ಸಪ್ಪಗೆ ಅನ್ನಿಸ್ತಾವೆ. ಅದರೊಳಗೆ ಇಳಿದ್ರಿ ಅಂದ್ರೆ, ಚಂದ ಕುಂತು ಏಕಾಗ್ರತೆಯಿಂದ ಕೇಳಿದ್ರಿ ಅಂದ್ರೆ ಅದೇನತ್ತಾವ ರುಚಿ ಆಗ್ತಾವ. ಮತ್ತೊಬ್ಬರು ಬ್ಯಾಡ ಅಂದರೂ ಬರ್ತೀರಿ ನೀವು. ಅದಕ್ಕೆ ಕಬ್ಬು ಮ್ಯಾಲಿನಿಂದ ಕೆಳಗೆ ತಿನ್ಕೊಂತ ಬಂದಂಗೆ ಮೊದಲು ಸಪ್ಪಿರ್ತಾವೆ, ಆಮೇಲೆ ಭಾಳ ನಿಮಗೆಲ್ಲ ರುಚಿ ಆಗ್ತಾವೆ. ಆ ನಿಟ್ಟಿನೊಳಗೆ ಭಾಳಷ್ಟು ಜನ ಒಬ್ರಿಗೊಬ್ರು ಸಹಕರಿಸಿ ಕರ್ಕೊಂಡು ಬರ್ರಿ, ಕೇಳ್ರಿ. ನಿಮ್ಮ ಜೀವನದಲ್ಲಿ ಸ್ವಲ್ಪ ನೆಮ್ಮದಿ, ಸುಖ, ಶಾಂತಿ ಪಡೀರಿ ಅಂತಕ್ಕಂಥ ಮಾತುಗಳನ್ನು ಪ್ರಸ್ತುತ ಸಂದರ್ಭದಲ್ಲಿ ಹೇಳಿ ಈ ಮೊದಲೇ ದಿವಸದ ಕಾರ್ಯಕ್ರಮದೊಳಗೆ ಭಾಳಷ್ಟು ಜನ ಬಂದಿರಿ, ಇನ್ನಷ್ಟು ಜನ ಬರ್ರಿ ಅಂತ ಹೇಳ್ತಾ, ಮತ್ತು ಜೊತೆಗೆ ನಮ್ಮ ಶರಣರು ಪ್ರತಿ ವರ್ಷ ಒಂದು 20 ವರ್ಷ ಐತಿ ಇಲ್ಲಿ ಕಾರ್ಯಕ್ರಮ ಮಾಡುವಾಗ ನಾವು ಬೇಕಾದಷ್ಟು ಮಂದಿ ಹೇಳೋರು ಬರ್ಬೋದು, ಆದರೆ ನಾನು ಶರಣರ ಕಡೆಯಿಂದೇ ಮಾಡಿಸೋದೊಂದು ಸಂಕಲ್ಪ ನಮ್ಮದು. ಹೀಗಾಗಿ ಅವರು ಯಾವಾಗ ಬಂದು ಉದ್ಘಾಟನೆ ಮಾಡ್ತಾರೆ ಅದು ಭಾಳ ಚಂದನ ನಡೀತೈತೆ ಅದು.
ಅವ್ರ ಪ್ರೀತಿ ಮಠದ ಮೇಲೆ ಇರಲಿ, ಅವ್ರ ಪ್ರೀತಿ ನಮ್ಮ ಮೇಲೆ ಇರಲಿ. ಜೊತೆಗೆ ಪೂಜ್ಯರು ಇನ್ನು ಮುಂದಿನ 10 ದಿವಸಗಳವರೆಗೆ ಅವ್ಯಾಹತವಾಗಿ ತಮಗೆಲ್ಲ ಪ್ರವಚನಾಮೃತವನ್ನು ನೀಡ್ತಾ ಇದ್ದಾರೆ. ಅದನ್ನೆಲ್ಲ ಸ್ವೀಕರಿಸಿ ಆನಂದಿಸಿ ತಾವೆಲ್ಲರೂ ಭಾಗವಹಿಸ್ರಿ ಅಂತ ತಿಳ್ಕೊಂಡು ಆಶಿಸಿ ನನ್ನೆರಡು ಮಾತುಗಳಿಗೆ ವಿರಾಮ ಕೊಡ್ತೇನೆ.